ಈಗಾಗಲೇ 2 ದೇವಸ್ಥಾನ ನಾನು ನಿಮಗೆ ಪರಿಚಯಿಸಿದ್ದೀನಿ. ಈಗ ನಿಡೋಣಿಯಿಂದ 1.5 ಕಿಲೋಮೀಟರ್ ಆಗ್ತದೆ. ಇಲ್ಲಿ ವಿಶೇಷವಾದ ರಾಮ ಮಂದಿರ. ಈ ದೇವಸ್ಥಾನ, ಇದರಲ್ಲಿ ಹಲವಾರು ಮಾಹಿತಿಗಳಿದೆ. ಈ ದೇವಸ್ಥಾನವನ್ನ ನೋಡ್ತಾ ಹೋಗೋಣ. ಅಲ್ಲಿ ನಿಮಗೆ ಮಾಹಿತಿ ಹೇಳ್ತಾ ಹೋಗ್ತೇನೆ, ಬನ್ನಿ ನೋಡೋಣ. ಬಹಳ ಅದ್ಭುತವಾಗಿದೆ ದೇವಸ್ಥಾನ. ವರಾಂಡ ನೋಡಿ ಹೇಗಿದೆ. ಶ್ರೀ ರಾಮೇಶ್ವರ ದೇವಾಲಯ ನಿಡೋಣಿ. ಈಗ ದೇವಸ್ಥಾನ ತೋರಿಸಿ ಇಲ್ಯಾಕೆ ನಿಂತೀಯ ಅನ್ಬೇಡ್ರಿ, ಇಲ್ಲಿ ಒಂದು ವಿಶೇಷತೆ ಇದೆ. ಇಲ್ಲಿ ರಾಮಾಯಣದಲ್ಲಿ ರಾಮನು ವನವಾಸಕ್ಕೆ ಹೋಗೋ ಸಂದರ್ಭದಲ್ಲಿ ಇಲ್ಲಿದ್ರಂತೆ, ಇತಿಹಾಸ ಹೇಳುತ್ತೆ. ನೋಡಿ, ಇಲ್ಲೊಂದು ಬಾವಿ ಇದೆ, ಬಾವಿನ ತೋರಿಸ್ತೀನಿ ನೋಡಿ. ಈ ಬಾವಿ ಎಂದೂ ಗೊತ್ತಿಲ್ಲ. ಈ ಬಾವಿನ ಯಾಕೆ ತೋರಿಸ್ತಾ ಇದೀನಿ ಅಂದ್ರೆ, ಈ ಬಾವಿಯಲ್ಲಿ ವಿಶೇಷತೆ ಇದೆ ಅಂದ್ರೆ, ರಾಮ ಇಲ್ಲಿ ಇದ್ದು ಹೋದ್ರು ಅನ್ನೋದಕ್ಕೆ ಇಲ್ಲಿ ತಳದಲ್ಲಿ ಒಂದು ಜರಿ ಇದೆ. ಜರಿ ಅಂದ್ರೆ ಈಗಿನ ಕಾಲದವರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಜಲ ಈಗ ಉತ್ತರ ದಿಕ್ಕಿನಿಂದ ದಕ್ಷಿಣ ದಿಕ್ಕಿಗೆ ಹರಿಯುತ್ತದೆ. ಆ ಜಲ ಇದುವರೆಗೂ ಬೇಸಿಗೆ ಬಂದ್ರು ಬರಗಾಲ ಬಂದ್ರು ಕೂಡ ಇದುವರೆಗೂ ಬತ್ತಿಲ್ಲ. ಈ ಬಾವಿಯ ಮಾಹಿತಿ ಏನು ಅಂತಂದ್ರೆ, ಇಲ್ಲಿ ಸಣ್ಣ ಸಣ್ಣ ಶಂಖಗಳು, ಆಮೇಲೆ ಮರಳು, ಈ ತರ ಇಲ್ಲಿ ಸಿಗ್ತಾ ಇದಾವೆ ಅಂತ ಇಲ್ಲಿ ದಾಖಲೆಗಳು ಸಿಕ್ಕಿದಾವೆ. ಸಾಕು. ಈ ಬಾವಿಯ ರೋಚಕ ಕತೆ ಇನ್ನೊಂದಿದೆ, ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ. ಈಗ ಜಮಖಂಡಿ ವಾಸದ ಜಮಖಂಡಿ ಪಟವರ್ಧನ ರಾಜನ, ಜಮಖಂಡಿ ಸಂಸ್ಥಾನದ ಪಟವರ್ಧನ ರಾಜನಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಅವನಿಗೆ ಊಟ ಮಾಡುವಾಗ ಕೆಲವು ಹುಳಗಳು ಕಾಣ್ತಾ ಇದ್ವಂತೆ. ಆ ಸಂದರ್ಭದಲ್ಲಿ ಯಾರೋ ಒಬ್ಬ ಈಗ ಆ ರಾಜನಿಗೆ ಇಲ್ಲೇ ಜಲ ತಂದು ರಾಮೇಶ್ವರನ ಸದ್ರೂಪ ತಗೊಂಬಂದು ಇಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿದ್ರೆ ನಿಮಗೆ ಒಳ್ಳೇದಾಗುತ್ತೆ ಅಂತ ಮಾಹಿತಿಗಳು ಹೇಳ್ತಾರೆ. ಅದೇ ಥರನೇ ರಾಮತೀರ್ಥ ಅಂತ ಜಮಖಂಡಿಯಲ್ಲಿ ಕೂಡ ದೇವಸ್ಥಾನ ಆಗಿದೆ. ಈಗ ಜಾಸ್ತಿ ಕತೆ ಹೇಳ್ಬೇಡ, ದೇವಸ್ಥಾನ ತೋರಿಸು ಅಂತ ಹೇಳ್ತಾ ಇದ್ದೀರಾ, ನನಗೆ ಗೊತ್ತು. ಬನ್ನಿ, ಈಗಲೇ ದೇವಸ್ಥಾನ ತೋರಿಸ್ತೀನಿ. ಬನ್ನಿ. ಇದು ಅಂದ್ರೆ ಆನೆ ಗದೆ ಹಿಡ್ಕೊಂಡು ಹೋಗ್ತಾ ಇದೆ. ಅಂದ್ರೆ ಅದು ಯುದ್ಧಕ್ಕೆ ಹೋಗ್ತಾ ಇರೋದು. ಯುದ್ಧದ ಸಂದರ್ಭದಲ್ಲಿ ಈಗಿತ್ತು ಅಂತ ಇಲ್ಲಿ ಹಲವಾರು ಯುದ್ಧಗಳು ಆಗಿರ್ಬೋದು. ಅದರ ಸಂಕೇತವಾಗಿ ಇಲ್ಲಿ ಆನೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಕೂಡ ಸೂರರು ಧೀರರು ಇರ್ಬೋದು, ಅದಕ್ಕೆ ಈ ಬಲಶಾಲಿಯಾದ ಆನೆಗಳನ್ನು ಇಲ್ಲಿ ಹಾಕಿದ್ದಾರೆ. ಸಿಕ್ಕಿಲ್ಲ, ಮುಂದೆ ನೋಡೋಣ. ಈಗ ನೀವು ನೋಡ್ತಿರ್ತಿರೋದು ಗರುಡಗಂಬ ಅಂದ್ರೆ ಯಾಕೆ ಗರುಡಗಂಬ ದೇವಸ್ಥಾನದ ಮುಂದೆ ಇರ್ತವೆ ಅಂದ್ರೆ, ಈಗ ಪೂಜೆ ಪುನಸ್ಕಾರಗಳು ಆಗ್ಬೇಕಾದ್ರೆ ಅಲ್ಲಿ ದೀಪ ಹಚ್ಚಿರ್ತಾರೆ. ಆ ದೀಪ ಹಚ್ಚಿದಾಗ ಜನಗಳಿಗೆ ಗೊತ್ತಾಗ್ತಿತ್ತು, ಇಲ್ಲಿ ದೇವಸ್ಥಾನ ಈಗ ಓಪನ್ ಇದೆ, ಪೂಜೆ ಆಗ್ತಾ ಇದೆ ಅಂತ. ಈ ದೀಪನ ನೋಡ್ಕೊಂಡು ದೇವಸ್ಥಾನದೊಳಗಡೆ ಪ್ರವೇಶ ಮಾಡ್ತಿದ್ರು ಅಂತ ನಮ್ಮ ನಂಬಿಕೆ. ಈಗ ಏನು ಈಗ ಬಾಗಿಲು ಕಾಣ್ತಾ ಇದೆಯೋ, ಈ ಹಳೆ ಬಾಗಿಲು ಎಲ್ಲ
ಕಲಾಕುಶ ಏನಿದೆಯೋ ಎಲ್ಲ ಮುಚ್ಚೋಗಿದೆ. ಈಗಿನ ಸೆಕ್ಯೂರಿಟಿಗೆ ಏನು ಬೇಕೋ ಅದನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಈಗ ನಿಮಗೆ ದೇವರ ದರ್ಶನವನ್ನು ಮಾಡಿಸ್ತೀನಿ. ನೋಡಿ, ಈ ಕಿಂಡಿಗಳು ಅದಾವೆ. ಮಾಮೂಲಿ ದೇವಸ್ಥಾನಗಳಲ್ಲಿ ದ್ವಾರಪಾಲಕರು ಇದ್ದೇ ಇರ್ತಾರೆ. ನೋಡ್ರಿ, ಇಲ್ಲೊಬ್ಬ ದ್ವಾರಪಾಲಕರು, ಅಲ್ಲೊಬ್ಬ. ರಾಮನ ಮುಂದೆ ಬಸವಣ್ಣ, ಶ್ರೀರಾಮ ಇದ್ದೀರಾ. ಆ ರಾಮಲಿಂಗ ದೇವಸ್ಥಾನ ಎದುರು ಈಗ ಬಸವಣ್ಣ ಕೂತಿದ್ದಾನೆ. ಬಸವಣ್ಣನ ಈಗ ತೋರಿಸ್ತೀವಿ. ಈಗ ಭುವನೇಶ್ವರದಲ್ಲಿ ಕಮಲದ ಹೂವಿನ ಚಿತ್ತಾರ, ಅದು ಬಣ್ಣ ಬಣ್ಣವಾಗಿ. ಇಲ್ಲಿ ಏನಿದೆಯೇ, ಇದು ಎಲ್ಲ ಈ 4 ಮಂಟಪ ಏನಿದೆಯೋ ಇದನ್ನ ನವರಂಗ ಅಂತ ಕರಿತೀವಿ.